ಆರ್ಸಿಬಿ ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್ ಇದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಭಾಗ್ಯ ಇಲ್ವಾ? ಎಲ್ಲ ಆರ್ಸಿಬಿ ಅಭಿಮಾನಿಗಳು ಕೂಡ ಬಹಳ ವೇಟ್ ಮಾಡ್ತಾ ಇದ್ರು, ನಮಗೆ ಸಿಹಿ ಸುದ್ದಿ ಸಿಗಬಹುದಾ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಭಾಗ್ಯ ನಮಗೆ ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಈಗ ಬಹುತೇಕ ಡೌಟ್. ಕಾಲ್ ತುಳಿತದ ಬಳಿಕ IPL ಪಂದ್ಯ ಆಯೋಜನೆಗೆ ಬ್ರೇಕ್ ಕೂಡ ಬಿದ್ದಿತ್ತು. ಚಿನ್ನಸ್ವಾಮಿಯಲ್ಲಿ IPL ಪಂದ್ಯ ನಡೆಸಲು ಹರಸಾಹಸ. ಇನ್ನು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಇಂದ ಸರ್ಕಸ್ ಮಾಡಲಾಗ್ತಾ ಇದೆ. ಆದ್ರೆ ಬೆಂಗಳೂರಿನಲ್ಲಿ ಪಂದ್ಯ ನಡೆಸಲು RCB ಹಿಂದೇಟನ್ನ ಹಾಕ್ತಾ ಇದೆ. ಪಂದ್ಯ ಆಯೋಜಿಸಲು ಇಷ್ಟವಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. RCB ಪಂದ್ಯಗಳು ರಾಯ್ಪುರ ಮತ್ತು ಇಂದೋರ್ಗೆ ಶಿಫ್ಟ್ ಆಗುತ್ತಾ? ಮಧ್ಯಪ್ರದೇಶದ ಇಂದೋರ್ನ ಮತ್ತು ಛತ್ತೀಸ್ಗಢದ ರಾಯ್ಪುರ. ಸದ್ಯಕ್ಕೆ RCB ಅಭಿಮಾನಿಗಳು ಬಹಳ ಒಂದು ಕಾತರದಿಂದ ಕಾಯ್ತಾ ಇದ್ರು, ಯಾವಾಗ RCB ಮ್ಯಾಚ್ ನಮ್ಮ ಬೆಂಗಳೂರಿನಲ್ಲಿ ನಡೆಯುತ್ತೆ ಅಂತ. ಅದರಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಮ್ಮ RCB ಮ್ಯಾಚ್ ಯಾವಾಗ ನಡೆಯುತ್ತೆ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. KSA ಕೂಡ ಬಹಳ ಸರ್ಕಸ್ ಅನ್ನ ಮಾಡ್ತಾ ಇತ್ತು. ಜೊತೆಗೆ ಗೃಹ ಸಚಿವರ ಬಳಿ ಕೂಡ ಮಾತನಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ಪರ್ಮಿಷನ್ ಕೊಡಿ ಅಂತ ಕೇಳಿದ್ರು. ಇನ್ನು ಆ ಒಂದು ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಫಿಟ್ನೆಸ್ ಪರೀಕ್ಷೆ ಕೂಡ ಮಾಡಲಾಗಿತ್ತು. ಯಾಕೆಂತಂದ್ರೆ ಏನು ಕಾಲ್ ತುಳಿತ ಸಂಭವಿಸಿತ್ತು ಅಲ್ಲಿ. ಆಕ್ಚುಲಿ ಸಂಭ್ರಮಾಚರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕಾಲ್ ತುಳಿತ ಉಂಟಾಗಿ ಸಾಕಷ್ಟು ಸಾವು ನೋವುಗಳಾಯಿತು. ಇದರಿಂದ ಅಲ್ಲಿ ಮ್ಯಾಚೇ ನಡೆಯೋದು ಬೇಡ ಅಂತ ಕೂಡ ಡಿಸೈಡ್ ಮಾಡಿದ್ರು. ಸರ್ಕಾರದಿಂದ ಕೂಡ ಅನುಮತಿ ಸಿಕ್ಕಿರಲಿಲ್ಲ. ಆದರೆ KSA ಬಹಳ ಸರ್ಕಸ್ ಮಾಡ್ತು. ಗೃಹ ಸಚಿವರ ಬಳಿ ಹೋಗಿ ಮನವಿಯನ್ನ ಮಾಡ್ಕೊಳ್ತು. ಜೊತೆಗೆ ಪತ್ರವನ್ನು ಕೂಡ ಬರೆದಿದ್ರು, ದಯವಿಟ್ಟು ಅಲ್ಲಿ ಪರ್ಮಿಷನ್ ಕೊಡಿ ಅಂತ. ಒಂದು ವೇಳೆ ಮ್ಯಾಚ್ ನಡೆಯೋದಕ್ಕೆ ಪರ್ಮಿಷನ್ ಕೊಟ್ರೆ ಮತ್ತೇನಾದ್ರೂ ಕಾಲ್ ತುಳಿತ ಸಂಭವಿಸಿದ್ರೆ ಏನು ಮಾಡಬೇಕು ಅಂತ ಕೂಡ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ RCB ಮ್ಯಾಚ್ ಅಂತಂದ್ರೆ ಅಭಿಮಾನಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ನೀವು ಯಾವುದೇ ಒಂದು ತಂಡಕ್ಕೆ ಹೋಲಿಕೆ ಮಾಡಿಕೊಂಡ್ರೆ RCB ಟೀಮ್ಗೆ ಬಹಳ ಅಭಿಮಾನಿಗಳಿದ್ದಾರೆ. ಹಾಗಾಗಿ RCB ಮ್ಯಾಚ್ ಬೆಂಗಳೂರಲ್ಲಿ ನಡೆದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿದ್ರೆ ಮತ್ತೆ ಏನಾದರೂ ಅಪಘಾತ ಆಗಬಹುದು ಅಥವಾ ಅವಘಡ ಸಂಭವಿಸಬಹುದು ಅಂತ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿ ಪಂದ್ಯ ನಡೆಸಲು RCB ಕೂಡ ಒಂದು ಕಡೆ ಹಿಂದೇಟನ್ನು ಹಾಕ್ತಾ ಇದೆ. ಕಳೆದ ಬಾರಿ ಯಾವ ರೀತಿ ದುರಂತ ಸಂಭವಿಸಿತು, ಇದರಿಂದ RCBಗೂ ಕೂಡ ಒಂದು ದೊಡ್ಡ ಹೊಡೆತ ಅಂತ ಹೇಳಬಹುದು. ಸದ್ಯಕ್ಕೆ ಒಂದು RCB ಪಂದ್ಯಗಳು ರಾಯ್ಪುರ ಮತ್ತು ಇಂದೋರ್ಗೆ ಶಿಫ್ಟ್ ಆಗುವ ಸಾಧ್ಯತೆ ಕೂಡ ಇದೆ. ಬೆಂಗಳೂರಿನಲ್ಲಿ ಈ ಒಂದು ಪಂದ್ಯ ನಡೆದಿಲ್ಲ ಅಂತಂದ್ರೆ ಇಂದೋರ್ಗೆ ಶಿಫ್ಟ್ ಆಗಬಹುದು ಅಥವಾ ರಾಯ್ಪುರ್ಗೆ ಶಿಫ್ಟ್ ಆಗಬಹುದು. ಹಾಗಾಗಿ RCB ಅಭಿಮಾನಿಗಳಿಗೆ ಒಂದು ನಿರಾಸೆ ಅಂತ ಹೇಳಬಹುದು. ಅಭಿಮಾನಿಗಳು ಕಾಯ್ತಾ ಇದ್ರು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯೋದು ಬಹಳ ಕಷ್ಟ ಇದೆ. ಯಾಕೆಂತಂದ್ರೆ ಸ್ಟೇಡಿಯಂನ ನೀವು ಗಮನಿಸಿದ್ರೆ ತುಂಬಾ ದೊಡ್ಡ ಸ್ಟೇಡಿಯಂ ಅಲ್ಲ. ಜೊತೆಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಸೇರಿದ್ರೆ ಯಾವ ರೀತಿ ಆಯಿತು ಕಳೆದ ಬಾರಿ, ಅದೇ ರೀತಿ ದುರಂತ ಸಂಭವಿಸುತ್ತೆ. ಹಾಗಾಗಿ ಸದ್ಯಕ್ಕೆ ಪರ್ಮಿಷನ್ ಸಿಗೋದು ಕೂಡ ಕಷ್ಟ ಇದೆ. ಒಂದು ಕಡೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಸರ್ಕಸ್ ಅನ್ನ ಮಾಡ್ತಾ ಇದೆ.